ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಇವು ಮುಗಿದು ಹೋಗಿವೆ. ಈಗ ಕಲಿಯುಗ ನಡೀತಾ ಇದೆ. ಆಗಿನ ಕಾಲದಲ್ಲಿ ಅಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗದಲ್ಲಿ ಇದ್ದ ಜನರು ಹೇಗಿದ್ರು? ಕಲಿಯುಗದಲ್ಲಿ ಇರುವ ಜನರ ರೀತಿಯೇ ಇದ್ರ? ಅವರು ಎಷ್ಟು ಎತ್ತರ ಇದ್ರು? ಅವರ ಬಣ್ಣ ಯಾವ ರೀತಿ ಇತ್ತು? ಅಜಾನಬಾಹು ಅಂತಾರಲ್ಲ, ಇದು ಕೇವಲ ಪ್ರಶಂಸೆನಾ ಅಥವಾ ಅದೇ ರೀತಿ ಇದ್ರಾ? ಇಂತಹ ಪ್ರಶ್ನೆಗಳು ತುಂಬ ಜನಕ್ಕೆ ಬಂದೇ ಇರುತ್ತೆ. ರಾಮಾಯಣ ಮಹಾಭಾರತದ ಕಾಲದಲ್ಲಿ ಇದ್ದ ವೀರರು, ಶೂರರು, ಮಹಾಪುರುಷರು ಎಷ್ಟು ಎತ್ತರ ಇದ್ರು ಅನ್ನೋ ಪ್ರಶ್ನೆ ನಮ್ಮಲ್ಲಿ ತುಂಬ ಜನಕ್ಕೆ ಬಂದಿರುತ್ತೆ. ಕೃತಯುಗ ಅಥವಾ ಸತ್ಯಯುಗದ ಕಾಲ 16,28,000 ವರ್ಷಗಳು ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ಆ ಕಾಲದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ 1,00,000 ವರ್ಷಗಳ ಕಾಲ ಜೀವಿಸುತ್ತಿದ್ದ. ಅವರಿಗೆ ಇಚ್ಛಾಮರಣವನ್ನು ಪಡೆಯುವ ಶಕ್ತಿ ಕೂಡ ಇತ್ತು. ಇನ್ನು ತ್ರೇತಾಯುಗದ ಕಾಲ 12,56,000 ವರ್ಷಗಳು. ಈ ಕಾಲದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ 10,000 ವರ್ಷಗಳ ಕಾಲ ಜೀವಿಸುತ್ತಿದ್ದ. ದ್ವಾಪರಯುಗದ ಕಾಲ 8,00,000 ವರ್ಷಗಳು. ಈ ಕಾಲದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ 1,000 ವರ್ಷಗಳ ಕಾಲ ಜೀವಿಸುತ್ತಿದ್ದ. ಈ ರೀತಿ ನಮ್ಮ ಪುರಾಣಗಳ ಪ್ರಕಾರ ಈಗಿನ ಕಲಿಯುಗದ ಕಾಲಾವಧಿ 4,32,000 ವರ್ಷಗಳು. ಆದರೆ ಈ ಕಾಲದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ 100 ವರ್ಷಗಳ ಕಾಲ ಕೂಡ ಜೀವಿಸುತ್ತಿಲ್ಲ. ಇನ್ನು ಈ ಕಾಲದಲ್ಲಿ ಅಂದರೆ ಪ್ರಸ್ತುತ ಕಲಿಯುಗದಲ್ಲಿ ಒಬ್ಬ ಮನುಷ್ಯ 6 ಅಡಿ ಎತ್ತರ ಇದ್ರೆ ಇವನ್ಯಾರೋ ಲಂಬು ಅಂತ ಹೇಳ್ತೀವಿ, ತುಂಬ ಉದ್ದ ಇದ್ದಾನೆ ಅಂತ ಭಾವಿಸ್ತೀವಿ. ಇನ್ನೂ ಸ್ವಲ್ಪ ಉದ್ದ ಇದ್ರೆ ತೆಂಗಿನ ಮರದ ರೀತಿ ಬೆಳೆದಿದ್ದಾನೆ ಅಂತ ಹೇಳ್ತೀವಿ. ಆದರೆ ಪೂರ್ವ ಯುಗದಲ್ಲಿ ಮನುಷ್ಯರು ಎಷ್ಟೆಷ್ಟು ಉದ್ದ ಇದ್ರೂ ಗೊತ್ತಾ? ವಿವಿಧ ಪುರಾಣ ಗ್ರಂಥಗಳಲ್ಲಿ ವಿವಿಧ ರೀತಿಯ ವರ್ಣನೆಗಳು ಇವೆ. ಸತ್ಯಯುಗದಲ್ಲಿ ಒಬ್ಬ ಮನುಷ್ಯ 32 ಅಡಿ ಉದ್ದ ಇದ್ದ ಅಂತ ನಮ್ಮ ಪುರಾಣ ಗ್ರಂಥಗಳಲ್ಲಿ ಇದೆ. ಇನ್ನು ತ್ರೇತಾಯುಗದಲ್ಲಿ 21 ಅಡಿ ಉದ್ದ ಇದ್ರಂತೆ. ಇನ್ನು ದ್ವಾಪರಯುಗದಲ್ಲಿ ಮನುಷ್ಯನ ಉದ್ದ 11 ಅಡಿ. ಈ ಕಲಿಯುಗದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಎತ್ತರ ಆವರೇಜ್ ಆಗಿ 5 ಅಡಿ ಇದೆ. ಯುಗದ ಅವಧಿ ಕಮ್ಮಿಯಾಗುತ್ತಿದ್ದಂತೆ ಮನುಷ್ಯನ ಆಯಸ್ಸು ಮತ್ತು ಎತ್ತರ ಕೂಡ ಕಮ್ಮಿಯಾಗುತ್ತೆ ಅಂತ ಇದರಿಂದ ಅರ್ಥವಾಗುತ್ತೆ. ಅಷ್ಟಕ್ಕೂ ರಾಮಾಯಣ ಮಹಾಭಾರತದ ಕಾಲದಲ್ಲಿ ಯೋಧರು ಮತ್ತು ಮಹಾಪುರುಷರು ಎಷ್ಟೆಷ್ಟು ಎತ್ತರ ಇದ್ರು ಅಂತ ಈಗ ನಾವು ತಿಳಿದುಕೊಳ್ಳೋಣ. ರಾಮಾಯಣ ಮಹಾಭಾರತದ ಕಾಲದ ಮನುಷ್ಯರು ನಮಗಿಂತ ತುಂಬ ಪಟ್ಟು ಎತ್ತರವಾಗಿದ್ರು ಅಂತ ನಮ್ಮ ಪುರಾಣ ಗ್ರಂಥಗಳು ಹೇಳುತ್ತೆ. ಮಹಾಭಾರತದಲ್ಲಿ ಭೀಷ್ಮನು ಇಚ್ಛಾಮರಣವನ್ನು ಹೊಂದಿದವನು, ದೃಢವಾದ ದೇಹವನ್ನು ಹೊಂದಿದವನು. ಇವರ ಎತ್ತರ ಸುಮಾರು 8 ಅಡಿ. ಪಾಂಡವರ ಕುಲಗುರುವಾದ ಕೃಪಾಚಾರ್ಯರ ಎತ್ತರ 7 ಅಡಿ. ಗುರು ದ್ರೋಣಾಚಾರ್ಯರ ಎತ್ತರ ಕೂಡ ಸುಮಾರು 7 ಅಡಿಗಳು. ಅವರ ಪ್ರಿಯ ಶಿಷ್ಯನಾದ ಅರ್ಜುನನ ಎತ್ತರ ಸುಮಾರು 7.2 ಅಡಿಗಳು. ಪಾಂಡವರಲ್ಲಿ ದೊಡ್ಡವನು ಯುಧಿಷ್ಠಿರ. ಇವರ ಎತ್ತರ ಕೂಡ 7.2 ಅಡಿಗಳು. ನಕುಲ ಸಹದೇವರು ಸುಮಾರು 7 ಅಡಿ ಎತ್ತರ ಇದ್ರು. ಇನ್ನು ಇವರಲ್ಲಿ ಅತ್ಯಂತ ಬಲಶಾಲಿಯಾದ ಭೀಮ ಎಷ್ಟು ಎತ್ತರ ಇದ್ದ ಗೊತ್ತಾ? ನಮ್ಮ ಪುರಾಣ ಗ್ರಂಥಗಳಲ್ಲಿ ಬರೆದಿರುವ ಪ್ರಕಾರ ಅತ್ಯಂತ ಬಲಶಾಲಿಯಾದ ಭೀಮ 8.7 ಅಡಿ ಎತ್ತರ ಇದ್ದ. ಅವರ ಗದೆ ಸುಮಾರು 10 ಆನೆಗಳ ತೂಕದಷ್ಟು ಇತ್ತು ಅಂತ ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಅವರ ವಿಶಾಲವಾದ ಎದೆ ಮುಂದೆ ಒಂದು ರಥ ಕೂಡ ಚಿಕ್ಕದಾಗಿ ಕಾಣಿಸುತ್ತಿತ್ತಂತೆ. ಆರವಾದ ಎದೆ, ವಿಶಾಲವಾದ ದೇಹವನ್ನು ಹೊಂದಿದವನೇ ಈ ಅಜಾನುಬಾಹು ಭೀಮ. ಭೀಮನ ಎದುರಾಳಿ ದುರ್ಯೋಧನ ಇವರಿಗೆ ಸಮವರ್ತಿ. ಇವರು ಕೂಡ 8.5 ಅಡಿ ಎತ್ತರ ಇದ್ರು. ಇನ್ನು ಮಹಾವೀರ ಕರ್ಣನು ದೊಡ್ಡ ಬಲಶಾಲಿ, ಧನುರ್ವಿದ್ಯೆಯಲ್ಲಿ ಪ್ರಾವೀಣ್ಯತೆ ಪಡೆದವನು ಕೂಡ. ಇವರ ಎತ್ತರ 7.2 ಅಡಿಗಳು. ಇನ್ನು ಶ್ರೀಕೃಷ್ಣನ ಎತ್ತರ 7.2 ಅಡಿಗಳು ಅಂತ ಹೇಳಲಾಗಿದೆ. ಇವರೆಲ್ಲ ಮಹಾಭಾರತ ಕಾಲಕ್ಕೆ ಸೇರಿದ ವೀರರು. ಈಗ ಇನ್ನೊಂದು ಯುಗ ಹಿಂದೆ ಹೋಗೋಣ. ರಾಮಾಯಣ ಕಾಲದಲ್ಲಿ ಮುಖ್ಯವಾಗಿದ್ದ ವ್ಯಕ್ತಿಗಳ ಎತ್ತರ ಎಷ್ಟು ಅಂತ ನೋಡೋಣ. ಇವರ ಬಗ್ಗೆ ಪುರಾಣ ಗ್ರಂಥಗಳಲ್ಲಿ ಬರೆದಿರುವುದನ್ನು ನೋಡಿದ್ರೆ ಆಶ್ಚರ್ಯಕ್ಕೆ ಗುರಿಯಾಗ್ತೀವಿ. ಇವರು ದ್ವಾಪರ ಯುಗಕ್ಕಿಂತ ಹಿಂದಿನ ಕಾಲದವರು ಆದ್ದರಿಂದ ಇವರ ಎತ್ತರ ಕೂಡ ಜಾಸ್ತಿ ಇರುತ್ತೆ. ರಾಮಾಯಣ ನಡೆಯುವುದಕ್ಕೆ ಕಾರಣನಾದವನು ರಾವಣ ಬ್ರಹ್ಮ. ಇವರ ಎತ್ತರ 18 ಅಡಿಗಳು. ಪೌರಾಣಿಕ ಆಧಾರಗಳನ್ನು ಪರಿಶೀಲಿಸುವ ಪರಿಶೋಧಕರಿಗೆ ಗ್ರಂಥಗಳಲ್ಲಿ ವರ್ಣಿಸಿದ ರೀತಿಯ ಕೆಲವು ಆಧಾರಗಳು ಸಿಕ್ಕಿವೆ. ಶ್ರೀಲಂಕಾದಲ್ಲಿ ಕೆಲವು ವಿಜ್ಞಾನಿಗಳು ಇವುಗಳನ್ನು ಪರಿಶೀಲಿಸಿದ್ದಾರೆ. ಇನ್ನು ರಾಮಾಯಣದಲ್ಲಿ ಅತಿ ದೊಡ್ಡ ವ್ಯಕ್ತಿ ಅಂತ ಭಾವಿಸುವ
ಕುಂಭಕರ್ಣನ ಎತ್ತರ ಎಷ್ಟಿರಬಹುದು ಅಂತ ಯೋಚನೆ ಮಾಡ್ತಿದ್ದೀರಾ? ಪೂರ್ತಿ ರಾಮಾಯಣದಲ್ಲಿ ವಿಶಾಲವಾದ ದೇಹವನ್ನು ಹೊಂದಿರುವ ವ್ಯಕ್ತಿ ರಾವಣನ ತಮ್ಮ ಕುಂಭಕರ್ಣ. ಇವರಿಗೆ ಯಾವ ಸೈನ್ಯದ ಸಹಾಯವೂ ಬೇಕಾಗಿಲ್ಲ. ಇವರು ವಾನರರನ್ನ ತನ್ನ ಕೈಯಿಂದ ಪುಡಿ ಮಾಡಿದ್ದಾರೆ ಅಂತ ಪುರಾಣ ಗ್ರಂಥಗಳಲ್ಲಿ ವರ್ಣಿಸಲಾಗಿದೆ. ಇವರನ್ನ ಬಾಣಗಳು, ಕಲ್ಲುಗಳು, ಆಯುಧಗಳು ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಇಂತಹ ದೈತ್ಯಾಕಾರದ ವ್ಯಕ್ತಿಯ ಎತ್ತರ 60 ಅಡಿ ಇತ್ತು ಅಂತ ಹೇಳ್ತಾರೆ. ಆದರೆ ಇನ್ನೂ ಕೆಲವು ಗ್ರಂಥಗಳಲ್ಲಿ 120 ಅಡಿ ಇದ್ದ ಅಂತ ಕೂಡ ವರ್ಣಿಸಲಾಗಿದೆ. ಏನೇ ಆಗಲಿ, ಇವರು ದೈತ್ಯಾಕಾರದಲ್ಲಿ ಇದ್ದ ಕಾರಣ ಇವರ ಎತ್ತರ ಕೂಡ ಜಾಸ್ತಿ ಇತ್ತು ಅಂತ ಅರ್ಥವಾಗುತ್ತೆ. ರಾವಣನ ಪುತ್ರ ಮೇಘನಾದ 12 ಅಡಿ ಎತ್ತರ ಇದ್ದ. ಇವನು ತಂದೆಗೆ ತಕ್ಕ ಮಗ ಕೂಡ, ಮಹಾಯೋಧ ಕೂಡ. ಇವನು ದೇವಲೋಕದ ಇಂದ್ರನನ್ನು ಗೆದ್ದು ಇಂದ್ರಜಿತ್ ಅಂತ ಕರೆಸಿಕೊಂಡವನು. ಇನ್ನು ರಾಮಾಯಣದಲ್ಲಿ ರಾಮನ ಬಗ್ಗೆ ತಿಳಿದುಕೊಳ್ಳಲಿಲ್ಲ ಅಂದರೆ ಹೇಗೆ? ಶ್ರೀರಾಮ ವಿಷ್ಣುವಿನ 7ನೇ ಅವತಾರ. ದಶರಥ ಮಹಾರಾಜ ನಡೆಸಿದ ಪುತ್ರಕಾಮೇಷ್ಟಿ ಯಜ್ಞದ ಫಲವಾಗಿ ಕೌಸಲ್ಯ ಹೊಟ್ಟೆಯಲ್ಲಿ ಶ್ರೀರಾಮ ಹುಟ್ಟುತ್ತಾನೆ. ಶ್ರೀರಾಮ ಪಿತೃವಾಕ್ಯ ಪರಿಪಾಲಕ. ತಂದೆಯ ಮಾತಿನಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋದವನು. ಇಂತಹ ಅಜಾನುಬಾಹು ಶ್ರೀರಾಮ 10 ಅಡಿ ಎತ್ತರ ಇದ್ದ ಅಂತ ಪುರಾಣ ಗ್ರಂಥಗಳು ಹೇಳುತ್ತೆ. ಶ್ರೀರಾಮನ ತಮ್ಮ ಲಕ್ಷ್ಮಣನೂ ಕೂಡ 10 ಅಡಿ ಎತ್ತರ ಇದ್ದ. ಶ್ರೀರಾಮನಲ್ಲಿರುವ ಎಲ್ಲ ಲಕ್ಷಣಗಳು ಕೂಡ ಲಕ್ಷ್ಮಣನಲ್ಲಿ ಇತ್ತು ಅಂತ ಹೇಳ್ತಾರೆ. ಅಣ್ಣನ ಜೊತೆ 14 ವರ್ಷಗಳ ಕಾಲ ವನವಾಸವನ್ನು ಮಾಡಿದವನು. ರಾವಣನ ಜೊತೆ ಯುದ್ಧ ಮಾಡಲು ಅಪಾರವಾದ ಶ್ರಮವನ್ನು ಪಟ್ಟವನು. ಒಂದಾನೊಂದು ಸಮಯದಲ್ಲಿ ಈ ಯುದ್ಧದಲ್ಲಿ ತನ್ನ ಪ್ರಾಣವನ್ನು ಕೂಡ ಕಳೆದುಕೊಳ್ಳುತ್ತಾನೆ. ಆಗ ವೀರಾದಿವೀರ ಹನುಮಂತ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದು ಲಕ್ಷ್ಮಣನ ಪ್ರಾಣವನ್ನು ಕಾಪಾಡ್ತಾನೆ. ಇನ್ನು ಇಂತಹ ವೀರಾದಿವೀರನಾದ ಹನುಮಂತನ ಎತ್ತರ ಎಷ್ಟು ಗೊತ್ತಾ? ಇವರ ಎತ್ತರವನ್ನು ಹೇಳುವುದು ತುಂಬಾನೇ ಕಷ್ಟ. ಏಕೆ ಅಂದರೆ ಇವರು ತಮ್ಮ ಎತ್ತರವನ್ನು ದೊಡ್ಡದಾಗಿ ಚಿಕ್ಕದಾಗಿ ಬದಲಾಯಿಸಿಕೊಳ್ಳುವ ಶಕ್ತಿಯನ್ನು ಉಳ್ಳವರು. ಆದ್ದರಿಂದ ಹನುಮಂತನ ಎತ್ತರ ಎಷ್ಟು ಅಂತ ಹೇಳಲು ಆಗೋದಿಲ್ಲ. ಇನ್ನು ವಾಲಿ 18 ಅಡಿ ಎತ್ತರ ಇದ್ದ. ರಾಮಾಯಣದ ಯುದ್ಧದಲ್ಲಿ ವಾಲಿ ಪಾತ್ರ ತುಂಬಾನೇ ಇದೆ. ವಾಲಿ ಸಹೋದರ ಸುಗ್ರೀವನ ಎತ್ತರ 15 ಅಡಿಗಳು. ವಾಲಿಕುಮಾರ ಅಂಗದ 12 ಅಡಿ ಎತ್ತರ ಇದ್ದ. ಇನ್ನು ರಾಮಾಯಣ ಮಹಾಭಾರತದ ಕಾಲದಲ್ಲಿ ಇದ್ದ ಮಹಾವೀರ ಪರಶುರಾಮ 12 ಅಡಿ ಎತ್ತರ ಇದ್ದ ಅಂತ ಹೇಳ್ತಾರೆ. ರಾಮಾಯಣ ಮಹಾಭಾರತದ ಕಾಲದಲ್ಲಿ ಇದ್ದ ವೀರರ ಎತ್ತರದ ಬಗ್ಗೆ ಪುರಾಣ ಗ್ರಂಥಗಳಲ್ಲಿ ಈ ರೀತಿ ವಿವರಿಸಿದ್ದಾರೆ. ಇದು ಕಾಲದ ಆಧಾರದ ಮೇಲೆ, ಯುಗಗಳ ಆಧಾರದ ಮೇಲೆ, ಆಗಿನ ಕಾಲದ ವಾತಾವರಣದ ಆಧಾರದ ಮೇಲೆ ಮನುಷ್ಯರ ಎತ್ತರ, ತೂಕ ಎಲ್ಲವೂ ಬದಲಾಗುತ್ತೆ ಅಂತ ಇದರಿಂದ ಅರ್ಥವಾಗುತ್ತೆ. ಒಂದು ಬಾರಿ ನಮ್ಮ ಸಮಾಜದಲ್ಲಿರುವ ಜನರನ್ನು ಗಮನಿಸಿದರೆ ಜನ್ರೇಷನ್ ಚೇಂಜ್ ಆದಂತೆಲ್ಲ ಅವರ ಎತ್ತರ ಕೂಡ ಕಮ್ಮಿ ಆಗ್ತಾ ಬರ್ತಿದೆ. ಇವೆಲ್ಲ ಕಾಲಕ್ಕೆ ತಕ್ಕಂತೆ, ಆ ಕಾಲದಲ್ಲಿರುವ ವಾತಾವರಣಕ್ಕೆ ತಕ್ಕಂತೆ, ಅದೇ ರೀತಿ ಅತ್ಯಂತ ಮುಖ್ಯವಾಗಿ ಎವಲ್ಯೂಷನ್ ಅಂದರೆ ನಮ್ಮ ಪರಿಣಾಮ ಕ್ರಮದ ಆಧಾರದ ಮೇಲೆ ನಮ್ಮ ದೇಹದ ಆಕೃತಿ ಕೂಡ ಬದಲಾಗುತ್ತಾ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.